ತಲೆ ಸುತ್ತಿ 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 ನಿನ್ನ ಅಡ್ಡ ಹುಡ್ಕೊಂಡ್ ಬಂದೆ. ನಾನು ಹುಡ್ಕೊಂಡು ಬಂದಿದ್ದು ಬೆಂಗಳೂರು ಅಡ್ಡಾನ. ಇದು ಇಂಡಿಯಾಸ್ ಫಸ್ಟ್ ಕನ್ನಡ ಬೀರ್ ಕೆಫೆ. ಇಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೇನೆ ಡಿಸ್ಕೌಂಟ್ ಕೊಡ್ತಾರ್ರಿ. ನಾನ್ ಕನ್ನಡಿಗಾಸ್, ನಮಗೆ ಕನ್ನಡ ಬರಲ್ಲ, ಮತ್ತೆ ಹೇಗೆ ಡಿಸ್ಕೌಂಟ್ ಪಡ್ಕೊಳ್ಳೋದು ಅಂತ ವರಿ ಮಾಡಲೇಬೇಡಿ. ನಿಮ್ಗೆ ಅಂತಾನೆ ಇಲ್ಲಿ ಬುಕ್ಲೆಟ್ ಇಟ್ಟಿದ್ದಾರೆ. ಈಸಿಯಾಗಿ ಇದರಿಂದ ಕನ್ನಡದಲ್ಲಿ ಆರ್ಡರ್ ಮಾಡ್ಬೋದು, ಕನ್ನಡನೂ ಕಲಿಬಹುದು. ವರ್ಷದ 365 ದಿನನೂ ಬೈ ಒನ್ ಗೆಟ್ ಒನ್ ಬೀರ್ ಆಫರ್ ನಡೀತಾನೆ ಇರುತ್ತೆ. ನಾಟಿ ಸ್ಟೈಲ್ ಇಂದ ಎಲ್ಲ ತರ ಫುಡ್ ಇದೆ. ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ. ಅಂದಹಾಗೆ ಇದು ನಮ್ಮ ಕನ್ನಡ ಫಿಲ್ಮ್ ಆಕ್ಟರ್ ಅರುಣ್ ರಾಮಗೌಡ ಅವ್ರದೇನೆ ಪಬ್. ಅರುಣ್ ಅವರು ತಮ್ಮ ಕನ್ನಡ ಅಭಿಮಾನನ ಈ ರೀತಿ ಮೆರಿತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಡೀ ಪಬ್ ಅಲ್ಲಿ ನಮ್ಮ ಕನ್ನಡ ಸ್ಟಾರ್ಸ್ ಬಗ್ಗೆ, ಕನ್ನಡ ಕವಿಗಳ ಬಗ್ಗೆ ಅದೆಷ್ಟು ಚೆನ್ನಾಗಿ ವಾಲ್ ಮೇಲೆ ಹಾಕಿದಾರೆ ನೋಡಿ. ನೋಡ್ತಿದ್ರೇನೆ ಖುಷಿ ಆಗುತ್ತೆ. ಒಂಥರ ಆಂಬಿಯನ್ಸ್ ಅಂತೂ ಸೂಪರ್ ಅನ್ಸುತ್ತೆ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಲೈವ್ ಮ್ಯೂಸಿಕ್ ನಡೀತಾನೆ ಇರುತ್ತೆ. ಪಬ್ ಓಪನ್ ಇರೋ ಅಷ್ಟು ಹೊತ್ತು ನಮ್ಮ ಕನ್ನಡ ಹಾಡುಗಳೇ ಪ್ಲೇ ಮಾಡ್ತಾರೆ. ನಾನು ಹೋದಾಗಂತೂ ಅಪ್ಪು ಸರ್ ಹಾಡುಗಳೇ ಕೇಳ್ತಿತ್ತು. ಹೊರಗಡೆ ಬರೋದಕ್ಕೆ ಮನಸ್ಸೇ ಆಗಲಿಲ್ಲ. ನೀವು ಮಿಸ್ ಮಾಡ್ಕೊಳ್ದೆ ಬೆಂಗಳೂರು ಅಡ್ಡಾಗೆ ವಿಸಿಟ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಚಿಲ್ ಮಾಡಿ. ಬೆಂಗಳೂರು ಅಡ್ಡ ನಿಮ್ಮ ಫೇವ್ರೆಟ್ ಅಡ್ಡ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. Butter garlic cocktail prawns. This is my chef special recipe of this. Okay. See the presentation way, how you present everything. It will be very attractive. And you can have it and see, it will be very nice. ಫ್ರಾನ್ಸ್ ನಾವೆಲ್ಲ ಜಸ್ಟ್ ಹಿಂಗೆ ಫ್ರೈ ಮಾಡ್ಬಿಟ್ಟು ತಿಂದ್ಬಿಡ್ತೀವಿ. ಇಲ್ಲಿ ಡಿಫ್ರೆಂಟ್ ಆಗಿ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಪ್ರಾನ್ಸ್ ಯಾವಾಗಲೂ ಖಾರ ಎಲ್ಲ ಹಾಕಿ, ಫುಲ್ ಮಸಾಲ ಎಲ್ಲ ಹಾಕಿ ಆ ಥರ ಮಾಡ್ಕೊಂಡು ತಿಂದು ಅಭ್ಯಾಸ. ಖಾರ ಇಲ್ಲ ಅಂದರು ಬೆಟರ್. ಪ್ರಾನ್ಸು ಸಕ್ಕತ್ತಾಗಿದೆ. ಇದ್ರ ಜೊತೆ ಮಾಕ್ಟೈಲ್ ಸಕ್ಕ ಅನಿಸ್ತದೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗುತ್ತೆ, ಅವಾಗ ಬಂದರೆ ಬ್ರೇಕ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನಾನೇ ಆಗಲಿ ಆ್ಯಕ್ಚುಲಿ ಇದನ್ನು ಟೇಸ್ಟ್ ಮಾಡಿಲ್ಲ. ನಾನು ಇದನ್ನು ತಿಂದಿಲ್ಲ, ಬೇರೆ ಥರ ತಿಂದಿದ್ದೀನಿ. ಪ್ರಾನ್ಸ್ನೇ ಈ ಥರ ಸೈಜಸ್ ಎಲ್ಲ ಬೇರೆ ಥರ ತಿಂದಿದ್ದೀನಿ ರೆಸ್ಟೋರೆಂಟ್ಸಲ್ಲಿ, ಬಟ್ ಈ ಥರ ನಾನು ತಿಂದಿಲ್ಲ. ಇದೇನಂದ್ರೆ ಪ್ರೆಸೆಂಟೇಷನ್. ಯಾ Cocktail prawns. garlic cocktail prawns. ಆ್ಯಕ್ಚುಲಿ ಇದು ಇವ್ರ ಸ್ಪೆಷಲ್ ಅಲ್ವಾ. ಹೆಂಗೆ ಅನಿಸಿದೆ ಅಂದರೆ ರೆಸಿಪಿ ಕೇಳಬೇಕು ಅನ್ನಿಸ್ತಾ ಇದೆ, ಆದರೆ ಕೊಡಲ್ಲ. ಇದನ್ನು ಟೇಸ್ಟ್ ಮಾಡಬೇಕಂದ್ರೆ ಇಲ್ಲಿಗೆ ಬರಬೇಕು, ಬ್ಯಾಂಗ್ಳೂರು ಅಡ್ಡ. ಏನು ಸರ್ ಇದು? It is a Zaipun paneer tikka. It is cooked in tandoor. It is with the top with a creamy sauce. Very one of the best dish in having. ನಾನು ವೇಟ್ ಮಾಡಿಲ್ಲ, ಟ್ರೈ ಮಾಡ್ಬಿಡ್ತೀನಿ. Very soft, easy, and ಎಕ್ಸಾಕ್ಟ್ಲಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಟೂ ಗುಡ್. ವೆರಿ ಗುಡ್. ಮತ್ತೆ ಸರ್ ಪನೀರ್ ಟಿಕ್ಕಾ ಅಂತೂ ಸೂಪರ್ ಆಗಿತ್ತು. ಆಗಲೇ butter garlic cocktail prawns. Okay, this is fish finger. One of the favorites of all the people, especially kids and everybody. ಆ್ಯಕ್ಚುಲಿ ನಾನು ಅದೇ ಹೇಳಬೇಕು ಅಂತ ಅನ್ಕೊಂಡೆ. This is the favorites of all the kids. ಫೇವ್ರೆಟ್ ಕೂಡ. And everybody from youngsters to up to old age. So crispy, so juicy, so soft. Yes. Very good. See this? This is
ಸೂಪರ್ ಆಗಿದೆ ಡಿಶ್ ಏನಿದು This is Guntur chicken. ಗುಂಟೂರು Guntur chicken. Guntur is Karam. another place very famous for spicy dish. This is Andhra spicy dish it is. People who like to have beer or anything, they like to have this. It's a ಕಾಂಬಿನೇಷನ್ very combination, best combination for the beer. And the best favorite is for the spicy dish. ಲೆಟ್ ಮಿ ಟೇಸ್ಟ್ ಇಟ್ It will be very spicy, but very tasty also. Guntur chicken. ಇಟ್ಸ್ ಗುಡ್ ಗುಂಟೂರು ಚಿಕನ್ Guntur chicken. ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ಸರ್ ಹೇಳ್ದಂಗೆ ಬಿಯರ್ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತೆ ನನ್ನ ಮಾಕ್ಟೇಲ್ ಅದ್ರ ಜೊತೆಗೇ ತಗೊಳ್ತೀನಿ Who people likes spicy? ಬಿಯರ್ Who people like spicy? ತಗೊಳ್ತಾರೆ ಸ್ಪೈಸಿ ಯಾರು ಇಷ್ಟಪಡ್ತಾರೆ ಅವ್ರಿಗೆ ಪರ್ಫೆಕ್ಟ್ Perfect. Perfect complete. ಇಟ್ ಲುಕ್ಸ್ ಡಿಲಿಷಿಯಸ್ Hmm. ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ ಇವಾಗ ನೀವು ಹೇಳಿ It's a penny alfredo pasta. ಓಕೆ Veg penny alfredo pasta. It's made with the white sauce. It is one of the delicious dishes from our place. It's especially for the parents of kids and college students. Parents of kids and college students. ಇದು ಚೆನ್ನಾಗಿದೆ ಆ್ಯಕ್ಚುಲಿ ಟ್ರೈ ಮಾಡಿದ್ದೆಲ್ಲ ಚೆನ್ನಾಗಿದೆ ಆ್ಯಂಡ್ ಡಿಫ್ರೆಂಟ್ ಸೊ ಸ್ಪೈಸಲ್ಲಿ ಅದು ಬೇರೆ ಥರ ಫಿಶ್ ಬೇರೆ ಥರ ಫಿಶ್ ಫಿಂಗರ್ ಬೇರೆ ಥರ ಪ್ರಾನ್ಸ್ ಬೇರೆ ಥರ ಆ್ಯಂಡ್ ದಿಸ್ ಪಾಸ್ತಾ ಫುಲ್ ಆಗೋಯ್ತು Garlic bread. ಕ್ರಿಸ್ಪಿ ಗಾರ್ಲಿಕ್ ಬ್ರೆಡ್ ಗಾರ್ಲಿಕ್ ಬ್ರೆಡ್ ಫುಡ್ಡೆಲ್ಲ ಅಂತೂ ಸಖತ್ತಾಗಿತ್ತು ಎಲ್ಲ ನೋಡಿದ್ರೆ ಏನೇನಿತ್ತು ಅಂತ ನೀವು ಅಷ್ಟೇ ಡೇ ಔಟು ಅಥವಾ ಒಂದು ಸ್ವಲ್ಪ ಒಂದೆರಡು ಮೂರು ಅವರ್ ಸ್ಪೆಂಡ್ ಮಾಡೋಣ ಬೆಂಗಳೂರಲ್ಲಿ ಟ್ರಾಫಿಕ್ ಕಿರಿಕಿರಿ ಬೇಡ ರಿಲ್ಯಾಕ್ಸ್ ಆಗೋಣ ಫ್ರೆಂಡ್ಸ್ ಜೊತೆ ಚಿಲ್ ಮಾಡೋಣ ಅಂದರೆ ಬೆಂಗಳೂರು ಅಡ್ಡಾಗಿ ಬರಲೇಬೇಕು ನಾನಿರೋದು ಬೆಂಗಳೂರು ಅಡ್ಡಲ್ಲೇ ಸೊ ಕಂಪ್ಲೀಟಾಗಿ ನೀವು ಥೀಮ್ ನೋಡಿದ್ರಿ ಎಷ್ಟು ಚೆನ್ನಾಗಿದೆ ಅಂತೆಲ್ಲ ಕನ್ನಡದಲ್ಲೇ ಆ್ಯಂಡ್ ಇಂಡಿಯಾಸ್ ಫಸ್ಟ್ ಕನ್ನಡ ಪಬ್ ಅಂದರೆ ಇದೇನೆ ಸೊ ನಿಜವಾಗ್ಲೂ ನೀವು ಇಲ್ಲಿ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಿ ಆ್ಯಂಡ್ ಬಂದಾಗಿಂದ ಇವತ್ತು ಒಂದಷ್ಟು ಕನ್ನಡ ಸಾಂಗ್ಸ್ ಕಲೆಕ್ಷನ್ಸ್ ಕೇಳ್ತಾ ಇದ್ದೀನಿ ವೆರಿ ಸೆಲೆಕ್ಟೆಡ್ ಎದ್ದು ಹೋಗೋದಕ್ಕೆ ಮನಸ್ಸಾಗಲ್ಲ ಅಷ್ಟು ಚೆನ್ನಾಗಿ ಅನಿಸುತ್ತೆ ಆ್ಯಂಬಿಯನ್ಸ್ ಯು ಮಸ್ಟ್ ವಿಸಿಟ್ ಓಕೆ ಆ್ಯಂಡ್ ಫುಡ್ ಕೂಡ ಸಕ್ಕತ್ತಾಗಿ ಅನಿಸುತ್ತೆ ಪಬ್ ಅಂತ ಹೇಳಿದ್ದೀನಿ ಸೊ ಫ್ರೆಂಡ್ಸ್ ಜೊತೆ ಸಿಕ್ಕಾಪಟ್ಟೆ ಚಿಲ್ ಮಾಡಬೇಕು ಅಂದರೆ ಅಲ್ಲಿ ಇಲ್ಲಿ ಹುಡ್ಕೊಳ್ಳೋದೇನು ಬೇಡ ನೇರವಾಗಿ ಬೆಂಗಳೂರು ಅಡ್ಡಾಗಿ ಬಂದುಬಿಡಿ ಒಂದು 2-3 ಅವರು ಕೂಲಾಗಿ ಎಂಜಾಯ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಗಿ ಆಚೆ ಹೋಗ್ತೀರ ಆಯಿತಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೂ ಬೆಂಗಳೂರು ಅಡ್ಡ ಬಗ್ಗೆ ತಿಳಿಸೋದಕ್ಕೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೇನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ಆಯಿತಾ ಅದು ಕನ್ನಡದಲ್ಲೇ ಕಂಪ್ಲೀಟ್ ಥೀಮ್ ಇರೋದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂದರೆ ತಿಳಿಸಿ ಹಾಗೆ ಒಂದಷ್ಟು ಬೇರೆ ಬೇರೆ ಬ್ಲಾಗ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು just mock the rest.